ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನೆಲ್ಗೆ ಸ್ವಾಗತ. ಇವತ್ತು ಸ್ಯಾಟರ್ಡೆ, ತುಂಬಾ ಚೆನ್ನಾಗಿದೆ ಇವತ್ತಿನ ದಿನ. ಒಂಥರ ಇಷ್ಟು ದಿನ ಸಮ್ಮರ್ ಇತ್ತಲ್ಲ, ಇವಾಗ ಸ್ವಲ್ಪ ವಿಂಟರಿಗೆ ಸ್ವಲ್ಪ ಟರ್ನ್ ಆಗ್ತಾ ಇದೆ ಅಂಡ್ ಶಕೆ ಏನೂ ಇಲ್ಲ, ಸ್ವಲ್ಪ ತಣ್ಣಗಿದೆ, ಗಾಳಿ ಇದೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು ಬಾಲ್ಕನಿಯಲ್ಲಿ ಸೊ ಬೋನ್ವಿಟಾನ ಎಂಜಾಯ್ ಮಾಡ್ತಾ ಇದ್ದೀವಿ. ಅಂಡ್ ತುಂಬಾ ದಿನ ಆಗಿತ್ತು ನಾವು ಎಲ್ಲೂ ಹೊರಗಡೆ ಊಟಕ್ಕೆ ಹೋಗಿರ್ಲಿಲ್ಲ. ಸೊ ಕೋವಿಡ್ ಇರೋ ಕಾರಣ ಇವರೆಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ನನಗೆ ಚಿಕ್ಕ ಮಗಳು ಇರೋ ಕಾರಣ, ನಾವಂತೂ ವ್ಯಾಕ್ಸಿನೇಟೆಡ್ ಆಗಿದ್ದೀವಿ, ಬಟ್ ಅವಳಿಗೇನು ವ್ಯಾಕ್ಸಿನೇಷನ್ ಬಂದಿಲ್ಲ ಅಲ್ವಾ. ಸೊ ಹಾಗಾಗಿ ತುಂಬಾ ಕಾನ್ಶಿಯಸ್ ಆಗಿರ್ತೀವಿ ನಾವೆಲ್ಲರೂ. ಹೊರಗಡೆ ಹೋದ್ರೂ ಅವಳನ್ನ ತುಂಬಾ ಎಕ್ಸ್ಪೋಸ್ ಮಾಡಲ್ಲ. ನಿನ್ನೆ ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ. ಯಾಕೆ ಅಂತಂದ್ರೆ ವೀಕ್ ಡೇಸ್ ಆದ ಕಾರಣ ಜಾಸ್ತಿ ಜನ ಯಾರು ಇರಲ್ಲ ಅಂತ. ಅಂಡ್ ಇವತ್ತು ಒಂದ್ ಕಡೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ನಾವ್ ಎಲ್ಲಿಗೆ ಹೋಗ್ತೀವಿ, ರೆಸ್ಟೋರೆಂಟ್ ಎಲ್ಲ ಹೇಗಿರುತ್ತೆ, ಆಮೇಲೆ ರುಚಿ ಯಾವ ತರ ಇರುತ್ತೆ, ಇಂಡಿಯಾ ತರನೇ ರುಚಿ, ಟೇಸ್ಟ್ ಅಥೆಂಟಿಕ್ ಆಗಿರತ್ತಾ, ಅಥವಾ ಇಲ್ಲಿ ತರ ಒಂಥರ ಟೇಸ್ಟ್ ನ ಚೇಂಜ್ ಮಾಡಿರ್ತಾರ, ಅಂದ್ರೆ ಇಲ್ಲಿ ಜಾಸ್ತಿ ಜನ ಉಪ್ಪು ಖಾರ ತಿನ್ನಲ್ವಲ್ಲ, ಸೊ ಅದಕ್ಕೆ ಚೇಂಜ್ ಮಾಡಿರ್ತಾರ ಏನು ಎಲ್ಲ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಗೆ ಅಲ್ಲಿ ಇಂಡಿಯನ್ ಸ್ಟೋರ್ಸ್ ಗಳಿರ್ತವೆ, ಲೈಕ್ ಗ್ರಾಸರೀಸ್ ಆಗಿರ್ಬೋದು, ಸಲೂನ್ಸ್, ಪಾರ್ಲರ್, ಆಮೇಲೆ ಸ್ಯಾರಿ, ಮತ್ತೆ ಸೆಲ್ವಾರ್, ಹಾಗೆ ಜ್ಯುವೆಲರಿ ಶಾಪ್, ಈ ತರ ನಾವು ಇಂಡಿಯಾದಲ್ಲಿ ಏನೇನೆಲ್ಲ ಶಾಪ್ಸ್ ನೋಡ್ತೀವಲ್ಲ ಅದೇ ತರ ಇಂಡಿಯಾ. ಮತ್ತೆ ಸಮ್ ಪಾಕಿಸ್ತಾನಿ, ಅಫ್ಘಾನಿಸ್ತಾನ್ ಆಗಿರ್ಬೋದು, ಚೈನೀಸ್ ಆಗಿರ್ಬೋದು, ಈ ತರ ಎಲ್ಲ ಜಾಸ್ತಿ ಇರತ್ತೆ. ಸೊ ಅದೆಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಬೇಡ. ಆಲ್ಮೋಸ್ಟ್ ಇವಾಗ ಬೇಗ ಕತ್ಲಾಗಕ್ ಸ್ಟಾರ್ಟ್ ಆಗಿದೆ, 7:30 ಕತ್ಲಾಗ್ಬಿಡುತ್ತೆ. ಸೊ ಆದಷ್ಟು ಬೇಗ ಹೋಗೋಣ. ನಾವು ಹೋಗ್ತಿರೋ ಏರಿಯಾದಲ್ಲಿ ಆಕ್ಚುಲಿ ನೀನ್ ಹೇಳ್ಬೇಕಿತ್ತು ಯಾವ ರೆಸ್ಟೋರೆಂಟ್ ಅಂದ್ರೆ ಇಂಡಿಯನ್ ರೆಸ್ಟೋರೆಂಟ್ ಅಂತ ಸ್ಪೆಸಿಫಿಕ್ ಆಗಿ ಜಸ್ಟ್ ರೆಸ್ಟೋರೆಂಟ್ ಅಂತ. ಇಂಡಿಯನ್ ರೆಸ್ಟೋರೆಂಟ್, ಅಮೆರಿಕದಲ್ಲಿರುವಂತಹ ಇಂಡಿಯನ್ ರೆಸ್ಟೋರೆಂಟ್, ಅದರಲ್ಲೂ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು. ಸೊ ಅಲ್ಲಿ ನಾನ್ ವೆಜ್ ಆ ಥರದ್ದೇನೂ ಸಿಗಲ್ಲ. ಕರೆಕ್ಟ್. ಆ ರೆಸ್ಟೋರೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ, ಫುಡ್ ಅಥೆಂಟಿಸಿಟಿ ಹೇಗಿರುತ್ತೆ ಏನು ಅಂತ. ಅದ್ರ ಜೊತೆಗೆ ನಾವು ಹೋಗ್ತಾ ಇರೋ ಏರಿಯಾ ಹ್ಯೂಸ್ಟನಲ್ಲಿ ಹಿಲ್ಕ್ರಾಫ್ಟ್ ಅಂತ. ಅಲ್ಲಿ ಹೋಗ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಇಂಡಿಯನ್ ಶಾಪ್ಸ್ ಸಿಗ್ತವೆ. ಎಲ್ಲ ತೋರ್ಸೋಕ್ಕಾಗಲ್ಲ, ಸೊ ವಿಲ್ ಜಸ್ಟ್ ಶೋ ದ ಕ್ಲಿಪ್ಸ್. ಎಲ್ಲ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ಏರಿಯಾ ಆಗಿರೋದ್ರಿಂದ ಎಲ್ಲ ಕಡೆ ಕವರ್ ಮಾಡೋಕ್ಕಾಗಲ್ಲ. ನಾವ್ ಯಾವ ರೆಸ್ಟೋರೆಂಟಿಗೆ ಹೋಗ್ತೀವೋ ಅದನ್ನ ನಾನು ನಿಮಗೆ ಸ್ವಲ್ಪ ತೋರಿಸ್ಬೋದು. ಹಾಗೆ ಒಂದು ಸ್ವಲ್ಪ ಸ್ವೀಟ್ಸ್ ತಗೊಂಬರೋಣ ಅನ್ಕೊಂಡಿದೀವಿ. ಸೊ ಸ್ವೀಟ್ಸ್ ಎಲ್ಲ ಯಾವ ತರ ಇರುತ್ತೆ, ಜಾಸ್ತಿ ಬೆಂಗಾಲಿ ಸ್ವೀಟ್ಸ್ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ತೋರ್ಸೋಣ ಅಂತ ಅನ್ಕೊಂಡಿದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಫಸ್ಟ್ ನಾವಿಲ್ಲಿ ಚಾಟ್ಸ್ನ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಚಾಟ್ಸ್ ಎಲ್ಲ ಏನೇನಿರುತ್ತೆ, ಮೆನು ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ಚರಿ ನಿಮ್ಗೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾಳೆ. ಹೇಳ ಹಾಯ್ ಹೇಳ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಇವಾಗ? ಕಾರಲ್ಲಿ ಎಲ್ಲಿ ಹೋಗ್ತಾ ಇದೀವಿ? ಹೋಗ್ತಾ ಇದೀವಾ? ಮಮ್ಮಿಗೆ ಒಂದು ಕಿಶಿ ಕೊಡು. ಕೊಡಲ್ವಾ? ಮಮ್ಮಿ ಕಿಶಿ ಕೊಡಲ್ಲ? ಓಕೆ, ಸಮಿತ ಕಿಶಿ ಕೊಡ್ಬೇಕು. ಒಬ್ಬ ಯು ವೆಲ್ಕಮ್. ನಮ್ಮ ಮನೆಯಿಂದ ಈ ಏರಿಯಾಕ್ಕೆ ಬರಬೇಕಂದ್ರೆ ಒಂದು 30 ಮಿನಿಟ್ಸ್ ಅಷ್ಟು ಜರ್ನಿ ಆಗುತ್ತೆ. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ. ನೋಡ್ಬೋದು ನೀವೆಲ್ಲ ಶಾಪ್ಸ್ ಎಲ್ಲ ಆಲ್ಮೋಸ್ಟ್ ಇಂಡಿಯನ್ ಶಾಪ್ಸೇ ಇರೋದು. ನಿಮಗೆ ಎಲ್ಲ ಥರ ಶಾಪ್ಸ್ ಇರುತ್ತೆ. ಫಾರ್ಮಸಿ ಆಗಿರ್ಬೋದು, ಡ್ರೆಸ್ ಶಾಪ್ ಆಗಿರ್ಬೋದು, ಆಮೇಲೆ ಪಿಯರ್ಸಿಂಗ್, ನಿಮಗೆ ಟ್ಯಾಟೂ ಅಲ್ಲಿ ಕಾಣಿಸ್ತಾ ಇದೆ, ಸಲೂನ್ಸು, ಆಮೇಲೆ ನೇಲ್ಸು, ಸ್ಪಾ, ಈ ಥರದ್ದೆಲ್ಲ ಒಂದೇ ಏನು ಏರಿಯಾದಲ್ಲೇ ಸಿಗುತ್ತೆ. ನೀವು ಇಲ್ಲಿಗೆ ಬಂದರೆ ಎಲ್ಲ ಥರ ನೋಡ್ಬೋದು. ಅಲ್ಲಿ ನೋಡಿ ಇಂಡಿಯನ್ ಪಾಕಿಸ್ತಾನಿ ಫುಡ್ ಸಿಗುತ್ತೆ. ಸೊ ಮೆಡಿಕಲ್ ಕ್ಲಿನಿಕ್ ಅಂತ, ಇಲ್ಲಿ ಡಾಕ್ಟರ್ಸ್ ಯೂಶಲಿ ಇಂಡಿಯನ್ಸೇ ಇರ್ತಾರೆ. ಆಮೇಲೆ ಹಿಮಾಲಯ ರೆಸ್ಟೋರೆಂಟ್ ಅಂತ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಐಡಿಯಲ್ ಆಪ್ಟಿಕಲ್, ಸೊ ಕಣ್ಣಿಂದ ಏನಾದರೂ ಐಸೈಟ್ ಏನಾದರೂ ಇದ್ರೆ ಬರ್ಬೋದು. ಸೊ ಇಲ್ಲಿ ಪೂರ್ತಿ ಒಂದು ರೌಂಡ್ ತೋರಿಸ್ತೀನಿ ನೋಡಿ ನಿಮಗೆ.
ಮೆನು ನೋಡ್ತಾ ಇದ್ದೀರಾ ನೀವು. ಫಸ್ಟ್ ಎಪಟೈಸರ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಏನಿದೆ ಅಂತಂದರೆ ಆನಿಯನ್ ಪಕೋಡ, ಮಸಾಲ ಪಾಪಡು, ಸಮೋಸ, ಮಿಕ್ಸ್ ಪಕೋಡ ಈ ಥರದ್ದಿದೆ. ಆಮೇಲೆ ಈ ಕಡೆ ಫಾಸ್ಟಿಂಗ್ ಸ್ಪೆಷಲ್ಸ್ ಅಂತಲೂ ಇದೆ, ಸಾಬುದಾನ ವಡ, ಸಾಬುದಾನ ಕಿಚಡಿ. ಆ್ಯಂಡ್ ಈ ಕಡೆ ಎಂಟ್ರೀಸಲ್ಲಿ ಪೂರಿ, ಚಪಾತಿ, ಆಮೇಲೆ ಪರೋಟ, ವೆಜ್ ಬಿರಿಯಾನಿ, ಬಟರ್ ಪಾವ್ ಬಜ್ಜಿ ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಕೆಳಗಡೆನೂ ಸೈಡ್ ಆರ್ಡರ್ಸ್ ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದರೆ ದೋಸಾಸ್ ನೋಡ್ಬೋದು, ಎಷ್ಟು ವೆರೈಟೀಸ್ ಆಫ್ ದೋಸಾಸ್ ಇದೆ ಅಂತ. ಆ್ಯಂಡ್ ಡ್ರಿಂಕ್ಸ್ ಕೂಡ ಇದೆ, ಚಾಟ್ಸ್ ಇದೆ, ಐಸ್ ಕ್ರೀಮ್ಸು ಈ ಥರದ್ದೆಲ್ಲ ಇದೆ. ನೀವು ನೋಡ್ತಾ ಇರ್ಬೋದು ಮೆನು ಕಾರ್ಡ್ನ. ಆ್ಯಂಡ್ ಪಕ್ಕಕ್ಕೆ ರೇಟ್ ಕೂಡ ಇದೆ. ನಾವು ತುಂಬ ಜನ ಇರಲ್ಲ ಅಂದ್ಕೊಂಡು ಹೋಗಿದ್ವಿ, ಬಟ್ ಜನ ಇದ್ದರು. ಆ್ಯಂಡ್ ನಾವು ಆರ್ಡರ್ ಕೊಡೋಕ್ಕೆ ಅಲ್ಲಿ ಹೋಗಿ ಈ ಥರ ಕ್ಯೂ ನಿಂತ್ಕೊಂಡು ಆರ್ಡರ್ನ ಕೊಡಬೇಕು. ನಾವು ಒಂದು ಟೇಬಲ್ನ ಸೆಲೆಕ್ಟ್ ಮಾಡಬೇಕು, ನಂಬರ್ಸ್ಗಳನ್ನ ಹಾಕಿರ್ತಾರೆ. ನಾವು ಬಂದಿರೋಂಥ ಹೋಟೆಲ್ ಹೆಸರು ಬಂದು ಶಿವ್ ಸಾಗರ್ ಅಂತ. ಸೊ ಇಲ್ಲಿ ನಾವು ಅದೇ ಆರ್ಡರ್ ಕೊಡ್ತೀವಲ್ಲ, ಆ ಆರ್ಡರ್ ಕೊಡಬೇಕಾದ್ರೆ ನಾವು ಟೇಬಲ್ಗೆ ಒಂದೊಂದು ನಂಬರ್ಸ್ನ ಹಾಕಿದ್ದಾರೆ, ನೀವು ನೋಡ್ಬೋದು. ಆ ಥರ ನಂಬರ್ನ ನಾವು ಆರ್ಡರ್ ಮಾಡಬೇಕಾದ್ರೆ ಹೇಳಬೇಕು ನಮ್ದು ಈ ಥರ ನಂಬರ್ ಅಂತ. ಸೊ ಅವರು ಡಿಶಸ್ ಏನು ರೆಡಿ ಆಗುತ್ತಲ್ಲ ಅವಾಗ ನಮಗೆ ಆ ಟೇಬಲ್ ನಂಬರ್ನ ಕರೀತಾರೆ. ಸೊ ನಾವು ಹೋಗಿ ಡಿಶಸ್ನ ಇಸ್ಕೊಂಬರ್ಬೇಕು. ಸೊ ಆ ಥರ ಸಿಸ್ಟಮ್ ಇದೆ ಇಲ್ಲಿ. ನಾವು ಈಗ ಆಲ್ರೆಡಿ ಬಂದು ಆಲ್ರೆಡಿ ಬಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗಿದೆ. ಬಟ್ ಸ್ಟಿಲ್ ನಮಗಿನ್ನೂ ಬರೀ ಪಾನಿಪುರಿ ಅಷ್ಟೇ ಸಿಕ್ಕಿದೆ. ಸೊ ಇನ್ನೂ ಆರ್ಡರ್ಸ್ ಬರೋದು ಇನ್ನೂ ಲೇಟ್ ಆಗಬಹುದು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು. ನಾವು ಬಂದು 22 ಅನ್ನೋ ಒಂದು ಟೇಬಲ್ನ ಸೆಲೆಕ್ಟ್ ಮಾಡಿದ್ವಿ, ಯಾಕೆಂದರೆ ಇದು ಎಂಟ್ರಿಯಿಂದ ಹತ್ರನೇ ಇದೆ. ಆ್ಯಂಡ್ ಹಿಂದ್ಗಡೆ ಐ ಚೇರ್ ಕೂಡ ಇದೆ. ಸೊ ಚರಿನ ಐ ಚೇರ್ ಮೇಲೆ ಕೂರಿಸ್ಕೋಬೋದು, ಬಟ್ ಚರಿ ಐ ಚೇರ್ ಮೇಲೆ ಕೂತ್ಕೊಳ್ಳಲಿಲ್ಲ. ಆ್ಯಂಡ್ ನಮಗೆ ಫಸ್ಟ್ ಪಾನಿಪುರಿ ಕೊಟ್ಟಿದ್ರು, ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ್ದು. ಅದಾದಮೇಲೆ ಎಷ್ಟೋ ಹೊತ್ತಾದಮೇಲೆ ನಮಗೆ ನಾನು ಆರ್ಡ್ರ್ ಮಾಡಿದ್ದು ಪಾವ್ ಬಜ್ಜಿ. ಸೊ ಅದು ಬಂತು. ಇನ್ನೂ 2 ಡಿಶ್ ಬರೋದು ಬಾಕಿತ್ತು, ಬಟ್ ನನಗೆ ಸಖತ್ ಟೆಂಪ್ಟ್ ಆಯಿತು ಪಾವ್ ಬಜ್ಜಿನ ನೋಡಿಬಿಟ್ಟು. ಸೊ ಆಲ್ರೆಡಿ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟೇಸ್ಟ್ ಹೇಗಿತ್ತು ಅಂತಂದರೆ ಸೇಮ್ ಟು ಸೇಮ್ ಇಂಡಿಯಾದಲ್ಲಿ ಏನು ನಾವು ಪಾವ್ ಬಜ್ಜಿ ತಿಂತೀವಲ್ಲ, ಸ್ಪೈಸಿಯಾಗಿ ಸಖತ್ ರುಚಿಯಾಗಿರುತ್ತಲ್ಲ, ಸೇಮ್ ಅದೇ ಟೇಸ್ಟ್ ನನಗೆ ಇಲ್ಲೂ ಕೂಡ ಸಿಕ್ತು. ಸಖತ್ತಾಗಿತ್ತು. ನಾನಂತೂ ಪಾವ್ ಬಜ್ಜಿನ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದೆ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದಮೇಲೆ ದಹಿ ಪೂರಿ ಆರ್ಡರ್ ಮಾಡಿದ್ದೆ. ಸೊ ಅದೂ ಬಂದಿದೆ. ಸೊ ದಹಿ ಪೂರಿ ಲುಕ್ಸ್ ಸೊ ಯಮಿ ಅಂಡ್ ಸಖತ್ ಟೇಸ್ಟಿಯಾಗಿತ್ತು. ಸೊ ಪಾನಿಪುರಿ, ದಹಿ ಪೂರಿ ಆ್ಯಂಡ್ ಪಾವ್ ಬಜ್ಜಿ ಬಂದಿದೆ. ಆ್ಯಂಡ್ ಇನ್ನೂ ಒಂದು ಐಟಮ್ ಬರೋದು ಬಾಕಿ ಇದೆ. ಯೂಶ್ವಲಿ ಸೌತ್ ಇಂಡಿಯಾದಲ್ಲಿ ನಾವು ಕಡಲೆಕಾಳನ್ನ ಯೂಸ್ ಮಾಡಲ್ಲ ಪಾನಿಪುರಿ ಸ್ಟಫಿಂಗಿಗೆ, ಬಟಾಣಿ ಮತ್ತು ಆಲೂಗಡ್ಡೆ ಯೂಸ್ ಮಾಡ್ತೀವಲ್ವ. ಬಟ್ ಇವರು ಕಡಲೆಕಾಳು ಮತ್ತು ಆಲೂ ಯೂಸ್ ಮಾಡ್ತಾರೆ. ಆ್ಯಂಡ್ ಸ್ವೀಟ್ ಚಟ್ನಿನೂ ಕೊಡ್ತಾರೆ. ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ನಮ್ಮ ಥರ ಏನು ನಮ್ಮ ಕರ್ನಾಟಕದಲ್ಲಿ ಸಿಗುತ್ತಲ್ಲ ಅಷ್ಟು ರುಚಿಯಾಗಿರಲ್ಲ. ಬಟ್ ಪಾನಿಪುರಿ ತಿಂತಿದ್ದೀನಿ ಅಂತ ಫೀಲ್ ಬಂತು. ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಚರಿನ ಎಂಗೇಜ್ ಆಗಿಡೋಕ್ಕೆ ನಾವು ಅವಳಿಗೆ ಒಂದು ಸ್ವಲ್ಪ ಫೋನ್ ಕೊಟ್ಟಿದ್ದೀವಿ, ಇಲ್ಲ ಅಂತಂದರೆ ಫುಲ್ ಹಾಲ್ ತುಂಬ ಓಡಾಡ್ತಿರ್ತಾಳೆ, ಹಾಗಾಗಿ. ಸೊ ನೆಕ್ಸ್ಟ್ ಡಿಶ್ ಬಂತು, ಚೆನ್ನ ಭಟೂರ ತೊಗೊಂಡಿದ್ರು ನನ್ನ ಹಸ್ಬೆಂಡು. ನನಗೆ ಈ ಡಿಶ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದೇನು ಚೆನ್ನಾಗಿ ಇತ್ತಲ್ಲ, ಅದು ಸ್ಪೈಸಿಯಾಗೂ ಇರಲಿಲ್ಲ, ಮತ್ತು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಸ್ವಲ್ಪ ಸಪ್ಪೆ ಅನಿಸ್ತು, ಅಷ್ಟು ಇಷ್ಟ ಆಗಲಿಲ್ಲ. ನೆಕ್ಸ್ಟು ನಾವು ಸುಬ್ಬಲಕ್ಷ್ಮಿ ಗ್ರೋಸರೀಸಿಗೆ ಬಂದ್ವಿ. ಸೊ ವೀಕೆಂಡ್ ಆದ್ದರಿಂದ ಅಲ್ಲೇ ಗ್ರೋಸರಿ ಶಾಪ್ ಮಾಡಿಕೊಂಡು ಹೋದ್ವಿ. ಆ್ಯಂಡ್ ಅಲ್ಲಿಂದ ಬರ್ತಾ ನಾವು ಸ್ವೀಟ್ ಸ್ಟಾಲಿಗೆ ಬಂದ್ವಿ. ಸೊ ನಮಗೆ ಕೆಲವೊಂದು ಸ್ವೀಟ್ಸ್ ತೊಗೊಳೋದಿತ್ತು. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನಾವು ಈ ಸ್ಟೋರ್ ಬಂದುಬಿಟ್ಟು ಬಾಂಬೆ ಸ್ವೀಟ್ಸ್ ಅಂತ, ತುಂಬ ಅಂದರೆ ತುಂಬಾ ವೆರೈಟೀಸ್ ಆಫ್ ಸ್ವೀಟ್ಸ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದಿದೆ ಅಂತ. ಸೊ ಗುಲಾಬ್ ಜಾಮೂನು, ಕ್ಯಾರೆಟ್ ಹಲ್ವಾ, ಆಮೇಲೆ ಡಮ್ರೂಟ್ ಹಲ್ವಾ, ಆಮೇಲೆ ರಸಮಲೈ, ರಸಗುಲ್ಲ, ಖೀರ್ ಆಗಿರ್ಬೋದು, ಬರ್ಫೀಸು, ವಾಟ್ ನಾಟ್ ಎಲ್ಲ ಥರ ವೆರೈಟೀಸಲ್ಲಿ ಇಲ್ಲಿ ಸ್ವೀಟ್ ಸಿಗುತ್ತೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಉಂಡೆ ಆಗಿರ್ಬೋದು, ಬೇಸನ್ ಉಂಡೆ ಆಗಿರ್ಬೋದು, ಉಂಡೆಗಳಲ್ಲೂ ವೆರೈಟೀಸ್ ಆಫ್ ಉಂಡೆ, ಮತ್ತು ನೀವಿಲ್ಲಿ ನೋಡ್ಬೋದು ಪಿಸ್ತಾಸ್ದು. ಆಮೇಲೆ ನಿಮ್ಗೆ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೆ, ಸ್ವೀಟ್ ಬಾಕ್ಸ್ ಏನಾದರೂ ಗಿಫ್ಟ್ ಮಾಡಬೇಕಂದ್ರೆ ಅದೂ ಸಿಗುತ್ತೆ. ಸೊ ಒಂದು ಬಾಕ್ಸಲ್ಲಿ ಎಲ್ಲ ಥರ ವೆರೈಟೀಸ್ ಆಫ್ ಸ್ವೀಟ್ನ ಇಟ್ಬಿಟ್ಟು ಕೊಡ್ತಾರಲ್ಲ, ಸೊ ಆ ಥರನೂ ಇಲ್ಲಿ ನೋಡ್ಬೋದು. ಕಾಜು ಮಿಕ್ಸು, ಕಾಜು ಕಟ್ಲಿ ಅಂತೂ ನನ್ನ ಫೇವ್ರೆಟ್ ಆದ ಸ್ವೀಟು. ಸೊ ಯಾರ್ಯಾರಿಗೆ ಯಾವ್ಯಾವ ಸ್ವೀಟ್ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. Feelings
ಅಲ್ಲಿ ನೀವು ನೋಡ್ತಾ ಇರ್ಬೋದು ಉಡುಪಿ ಕೆಫೆ ಅಂತ ಇದೆ. ಸೊ ಅಲ್ಲಿ ನಮಗೆ ಈ ಥರ ದೋಸೆ, ಇಡ್ಲಿ, ಕಾಫಿ, ಟೀ ಈ ಥರದ್ದೆಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ. ಯಾವಾಗಲಾದರೂ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ಸೊ ಇದು ಈ ವಿಡಿಯೋ ಬಂದುಬಿಟ್ಟು ಇವತ್ತು ಫ್ರೈಡೇ ಹೋಗಿರೋದು. ಸೊ ಫ್ರೈಡೇ ಸಂಜೆ ನನ್ನ ಹಸ್ಬೆಂಡು ಆಫೀಸ್ ಮುಗಿಸ್ಕೊಂಡು ಬಂದ ತಕ್ಷಣ ಹೋಗ್ತಾ ಇದ್ದೀವಿ. ಸೊ ಚರಿನೂ ಯಾಕೋ ಅಳ್ತಾ ಇಲ್ಲ. ಫೋನ್ ಕೊಟ್ಟರೆ ಸಾಕು, ಇತ್ತೀಚೆಗೆ ಫೋನ್ ಇದ್ದರೆ ಸಾಕು ಅಂತಾಳೆ, ಏನು ಬೇಡ ಅಂತ. ಸೊ ನೋಡಿ, ನಾವು ಡೆಸ್ಟಿನೇಷನಿಗೆ ಬಂದಿದ್ದೀವಿ. ಮಹಾರಾಜ ಭೋಗ್ ಅಂತ. ಇದು ಪ್ರೀಮಿಯಂ ವೆಜ್ ಥಾಲಿ ಹೋಟೆಲು, ಇಂಡಿಯನ್ ರೆಸ್ಟೋರೆಂಟು. ಇದು ಬಂದು ಹಿಲ್ ಕ್ರಾಫ್ಟ್ ಏರಿಯಾದಲ್ಲಿಲ್ಲ, ಇದು ಬೇರೆ ಕಡೆ ಇದೆ. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಹ್ಯೂಸ್ಟನ್ನಲ್ಲಿ ಸುಮಾರು ರೆಸ್ಟೋರೆಂಟ್ಸ್ಗಳಿದೆ, ಲೈಕ್ ಶರವಣ ಭವನು, ಮಯೂರಿ, ಬಾವಾಜಿ ಬಿರಿಯಾನಿ ಪಾಯಿಂಟು, ಆಮೇಲೆ ಶಿವ ಹೋಟೆಲು, ಈ ಥರದ್ದು ಸುಮಾರು ಹೋಟೆಲ್ಸ್, ಇಂಡಿಯನ್ ರೆಸ್ಟೋರೆಂಟ್ಸ್ಗಳಿದ್ದಾವೆ. ಇಲ್ಲಿ ಥಾಲಿ ದೊಡ್ಡದಾದ ಥಾಲಿ ಇಟ್ಟಿದ್ದಾರೆ. ಸೊ ಇವಾಗ ಇನ್ನೂ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಏನೇನಿದೆ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಅದೊಂದು ಎಲ್ಲ ಸರ್ವ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಚರಿಗೂ ಅಲ್ಲೊಂದು ಹೈ ಶೇಕ್ ಕೊಟ್ಟಿದ್ದಾರೆ, ಬಟ್ ಅವಳು ಅದ್ರ ಮೇಲೆ ಕೂರಕ್ಕೆ ರೆಡಿ ಇಲ್ಲ, ಎಲ್ಲ ಕುತ್ಕೊಂಡಿದ್ದಾಳೆ. ಸೊ ನೀವು ಈ ಥಾಲಿ ನೋಡ್ತಾ ಇರ್ಬೋದು, 8 ಥರ ನಮಗೆ ಪಲ್ಯಗಳನ್ನ ಅಥವಾ ದಾಲ್ಗಳನ್ನ ಕೊಟ್ಟಿದ್ದಾರೆ. ನಾನು ನಿಮಗೆ ಯಾವ್ದ್ಯಾವ್ದು ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಸಲಾಡ್ 2 ಥರ ಇತ್ತು, ಸ್ವೀಟ್ 2 ಥರ ಇತ್ತು, ಹಾಗೆ ಪರೋಟ ಇತ್ತು, ಮತ್ತು ಹೋಳಿಗೆ ಅಂತ ಏನು ಹೇಳ್ತೀವಲ್ಲ ಅದು ಇತ್ತು. ಆಮೇಲೆ ಅಪಟೈಸರ್ ಕೂಡ ಕೊಟ್ಟಿದ್ದಾರೆ 3 ಥರ. ಆ್ಯಂಡ್ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎಲ್ಲ ಇದೆ, ಪಾಪಡ್ ಇದೆ, ಡೋಕ್ಲಾ ಇದೆ, ಆಮೇಲೆ ಸಾಬುದಾನ ವಡಾ ಇದೆ. ತುಂಬಾ ಚೆನ್ನಾಗಿ ಸರ್ವಿಂಗು ಅಷ್ಟೇ. ಪ್ರತಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ಗೂ ಬಂದು ಹಾಕ್ತಾನೆ ಇದ್ರು. ಸೊ ಅನ್ಲಿಮಿಟೆಡು, ನೀವು ಎಷ್ಟು ಸತಿನಾರು ಹಾಕಿಸ್ಕೋಬೋದು. ಯಾವ್ದು ಇಷ್ಟ ಆಯಿತು ಅದನ್ನು ಒಂದು 3-4 ಸತಿ ಹಾಕಿಸ್ಕೊಂಡು ತಿನ್ಬೋದು. ಸೊ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು ಅಂತ ಅನಿಸ್ತು. ಇಲ್ಲಿ ನಾನು ದಾಲ್ ಬಾಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸುಮಾರು ಜನ ತಿಂದಿರೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಇದು ಯೂಶಲಿ ಈ ಡಿಶ್ ಬಂದು ಗುಜರಾತ್ ಅಥವಾ ರಾಜಸ್ಥಾನ್ ಕಡೆ ತುಂಬಾ ಮಾಡ್ತಾರೆ. ಆ ದಾಲು, ಆ ಸ್ವೀಟ್ ಚಟ್ನಿ ಮತ್ತು ಹಸಿ ಈರುಳ್ಳಿ ಎಲ್ಲ ಮಿಕ್ಸ್ ಸೇಮ್ ನಾನು ಇಂಡಿಯಾದಲ್ಲೇ ತಿಂತಾ ಇದ್ದೀನಿ ಅನ್ನೋ ಫೀಲ್ ಬಂತು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಸೊ ಟೇಸ್ಟಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಮಾಡ್ಕೊಂಡಿರಲಿಲ್ಲ ಇಲ್ಲಿ. ಇಲ್ಲಿ ನೋಡ್ಬೋದು ಪಾಪಡ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಐ ಥಿಂಕ್ ಸಾಬುದಾನ ವಡ ಅಂತ, ನಾನು ಅದನ್ನು ಕೇಳಲಿಲ್ಲ ಏನು ಅಂತ. ಆ್ಯಂಡ್ ಇದು ಬಂದು ಹೋಳಿಗೆನೂ ಅಷ್ಟೇ ಸಖತ್ ಸಾಫ್ಟ್ ಆಗಿತ್ತು. ಚಪಾತಿನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿತ್ತು. ಆ್ಯಂಡ್ ಚರಿ ಬಂದು ಪಾಪಡ್ ತುಂಬ ಇಷ್ಟಪಟ್ಲು. ಸೊ ಪಾಪಡ್ನ ಹಾಕಿಸ್ಕೊಂಡು 1-2 ಸತಿ ಹಾಕಿಸ್ಕೊಂಡ್ಳು ಚರಿ. ಆ್ಯಂಡ್ ಇದು ಬಂದು ಡೋಕ್ಲಾ. ಸೊ ಗುಜರಾತಿ ಫುಡ್ಡು ಸಖತ್ ಸಾಫ್ಟ್ ಆಗಿತ್ತು, ತುಂಬಾ ಇಷ್ಟ ಆಯಿತು ನನಗೆ. ಡೋಕ್ಲಾ ನಾನು ಜಾಸ್ತಿ ತಿಂದಿರಲಿಲ್ಲ, ಅದು ಒಂಥರ ಇಡ್ಲಿ ಥರ ಅನಿಸುತ್ತೆ ಅಂತ ನಾನು ಜಾಸ್ತಿ ತಿಂದಿರಲಿಲ್ಲ, ಬಟ್ ಇಲ್ಲಿ ತುಂಬಾ ಇಷ್ಟ ಆಯಿತು ನನಗೆ. ಇಲ್ಲಿ ಸರ್ವಿಂಗ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಅವರು ಗ್ಲೌಸ್ ಹಾಕ್ಕೊಂಡಿದ್ರು ಮತ್ತು ಮಾಸ್ಕ್ ಹಾಕ್ಕೊಂಡಿದ್ರು. ಆಮೇಲೆ ತುಂಬ ಜನನೂ ಇರಲಿಲ್ಲ ಅವತ್ತು ಹೋದಾಗ. ಸೊ ಕ್ವೈಟ್ ಸೇಫ್ ಅಂತ ಅನ್ನಿಸ್ತು. ಇದು ಹಲ್ವಾ ಅಂತ ಸ್ವೀಟು ತುಂಬಾ ಚೆನ್ನಾಗಿದೆ. ಇದು ಒಂಥರ ಮೈಸೂರು ಪಾಕ್ ತಿನ್ನಂಗೆ ಆಗುತ್ತೆ, ಅದೇ ಥರ ಆ ಥರ ಟೇಸ್ಟ್ ಇದೆ, ಸಖತ್ತಾಗಿದೆ. ಇದು ಸ್ವೀಟ್ ಮೊಸರಿಗೆ ಒಂಥರ ಸ್ವೀಟ್ ಮಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಕಡಿ. Rice right now, khichdi? Yes, please. Rice or khichdi? I think ಚಕ್ರದ ಅವರೆಕಾಯಿ ಪಲ್ಯ, ಇದು ಹೆಸರು ಕಾಳು ಪಲ್ಯ, ಇದು ಪನ್ನೀರ್ ಮಸಾಲ, ಇದು ಆಲೂ ಸಮಥಿಂಗ್ ವೆಜಿಟೇಬಲ್ ಇದು ಇದೆ, ಇದು ಸ್ವೀಟ್ ದಾಲ್, ಆ್ಯಂಡ್ ಇದೆಲ್ಲ ಸಲಾಡ್ಸು.
ಇದು ಸ್ವೀಟ್ ಚಟ್ನಿ, ಇದು ಪುದೀನ ಚಟ್ನಿ. ಸೊ ಆಮೇಲೆ ಕಿಚಡಿ ತಂದು ಹಾಕಿದ್ರು, ಕಿಚಡಿಗೆ ಮೇಲೆ ತುಪ್ಪ ಹಾಕ್ತಾರೆ. ಆಮೇಲೆ ರೈಸ್ ಕೂಡ ಇತ್ತು. ಆ್ಯಂಡ್ ಲಾಸ್ಟ್ಲಿ ನಾವು ಪಾನ್ ಕೂಡ ತಗೊಂಡ್ವಿ, ಸ್ವೀಟ್ ಪಾನು. ಸೊ ನಾವು ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮಹಾರಾಜ ಭೋಗ್ ಬಂದು ಸಂಜೆ 6-6:30 ರಾತ್ರಿ 9 ಗಂಟೆ ತನಕ ಮಾತ್ರ ಅಷ್ಟೇ ತೆಗ್ದಿರುತ್ತೆ. ಸೊ ಶಾರ್ಟ್ ಪೀರಿಯಡ್ ಆಫ್ ಟೈಮು. ಆ್ಯಂಡ್ ವೀಕ್ ಡೇಸಲ್ಲೇ ನಾವು ಹೋದ ಕಾರಣ ತುಂಬ ಜನ ಇರಲಿಲ್ಲ. ಸೊ ಆರಾಮಾಗಿ ಕಾಮಾಗಿ ಪೀಸ್ಫುಲ್ಲಾಗಿ ಊಟ ಮಾಡಿದ್ವಿ ಅಂತ ಹೇಳ್ಬೋದು. ಇದು ಬಂದು ಬಾದಾಮ್ ಕಟ್ಲಿ ಅಂತ ಸ್ವೀಟು. ಸೊ ಎಷ್ಟು ಕೆಜಿ ಇದೆ ಇದು? ಎಷ್ಟು ಪೌಂಡ್ಸ್ ಇದೆ? ಕೊಟ್ಟು ಸಖತ್ ಸಾಫ್ಟ್ ಆಗಿದೆ ನೋಡಿ. ಹಿಂಗೆ ನೋಡಿದ್ರೆ ಇದೆ ಎಷ್ಟು ಸಾಫ್ಟ್ ಆಗಿ ಮುರಿಯುತ್ತೆ. ಮೈಲ್ಡ್ ಸ್ವೀಟ್ ಇದೆ. ಒಂಥರ ಜಾಸ್ತಿ ಸ್ವೀಟ್ ಇದ್ರೆ ತಿನ್ನಕ್ಕಾಗಲ್ಲ ಸ್ವೀಟ್ಸ್ನ. ಸ್ವೀಟ್ ಚೆನ್ನಾಗಿದೆ. ಆಮೇಲೆ ಇದು ಬಂದು ವಾವ್, ಇದು ಬಂದು ಜಾಮೂನ್ ಸ್ಯಾಂಡ್ವಿಚ್ಚು. ಆ ಕಡೆ ಈ ಕಡೆ ಇರೋದು ಗುಲಾಬ್ ಜಾಮೂನು, ಮಧ್ಯ ಇರೋದು ರಸಮಲಾಯಿ. ಆ್ಯಂಡ್ ತುಂಬ ಕೋಲ್ಡ್ ಆಗಿದೆ. ಸೊ ಚೂರು ಟೇಸ್ಟ್ ಮಾಡ್ತೀನಿ. ಪೂರ್ತಿ ಮಾಡಬೇಕು. ಸಖತ್ ಜ್ಯೂಸಿ ಆಗಿದೆ. ಪೂರ್ತಿ ಮಾಡಬೇಕು. ಬರೀ ಜಾಮೂನ್ ಅಷ್ಟೇ ತಗೋಬೇಡ. ಅದು ಜಾಮೂನ್ ಥರ ಇಲ್ಲ, ಒಂಥರ ಹಂಗಿದೆ ಅಂದರೆ ಫ್ಲಫಿ ಇದೆ. ತುಂಬ ಚೆನ್ನಾಗಿದೆ. ಸೀರಿಯಸ್ಲಿ ಕೊಡು ತಗೊಳ್ಳಿ. ಇದು ಬಂದು ಸ್ವೀಟ್ ಆಗಿದೆ, ಇದು ಬಂದು ಮೈಲ್ಡ್ ಸ್ವೀಟ್ ಆಗಿದೆ. ಸೊ ಎರಡು ಥರ ಸ್ವೀಟು ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವೇ ಫಸ್ಟ್ ವಿಡಿಯೋನ ನೋಡ್ತೀರಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.